ಟೊಮೊಟೊ ಬೆಳಿತಾ ಇದೀರಾ, ಈಗ ನಿಮ್ಮ ಹತ್ರ 10,000 ರೂಪಾಯಿ ಇದ್ರೆ ಫಸ್ಟ್ ಗೆ ಏನ್ ಮಾಡ್ತೀರಾ? 10,000 ರೂಪಾಯಿ ಏನಾಗುತ್ತೆ? ನಮ್ಮ ಹತ್ರ 10,000 ರೂಪಾಯಿ ಇದ್ರೆ ಹಾ. ಹಿಂಗಿರೋ ಜಮೀನನ್ನ ಹಾ, ಹಿಂಗ್ ಮಾಡಿ ತೋರಿಸ್ತೀವಿ. ಹಿಂಗಿರೋ ಜಮೀನ ಹಿಂಗ್ ಮಾಡಕ್ 10,000 ರೂಪಾಯಿ ಬೇಕಾ ನಿಮ್ಗೆ? 10,000 ಬೇಕಾಗುತ್ತೆ. 10,000 ರೂಪಾಯಿ ಏನ್ ಕೆಲಸ ಮಾಡ್ತೀರಾ ಒಂದ್ ಎಕರೆಲಿ? ಅಂದ್ರೆ ಇದ್ರಲ್ಲಿ ಉಳುಮೆ ಮಾಡಿ ಹಾ. ಮೋಟ್ರೆ ಓಡಿಸಿ ಹಾ, ಇಷ್ಟು ಹಾ. ಈ ಲೆವೆಲ್ಗೆ ತರೋವರೆಗೂ 10,000 ವರೆಗೂ ಆಗುತ್ತೆ. ಒಂದ್ ಎಕರೆಯಲ್ಲಿ ಬರೀ ಉಳುಮೆ ಮಾಡಿ ಈ ಲೆವೆಲ್ ತರಕೇನೆ 10,000 ರೂಪಾಯಿ ಬೇಕು. 10,000 ಬೇಕಾಗುತ್ತೆ. ಅಣ್ಣ, ಈಗ ಒಂದ್ ಎಕರೆ ಟೊಮೊಟೊ ಬೆಳಿಲಿಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? ಒಂದ್ ಎಕರೆ ಟೊಮೆಟೊ ಬೆಳಿಲಿಕ್ಕೆ ಅಂದ್ರೆ ನಮ್ಗೆ 3 ಲಕ್ಷ ವರೆಗೂ ಖರ್ಚು ಬರುತ್ತೆ. 3 ಲಕ್ಷ ಒಂದ್ ಎಕರೆ ಖರ್ಚು ಮಾಡ್ತೀರಾ? ಹೌದಣ್ಣ. ಏನೇನ ಖರ್ಚು ಮಾಡ್ತೀರಾ? ಏನಕ್ಕೆ ಅಂದ್ರೆ ನಮ್ಗೆ 3 ಲಕ್ಷ ಯಾಕಪ್ಪ ಖರ್ಚು ಅಂದ್ರೆ ಹಾ. ನಾವು ಭೂಮಿನ ಫಸ್ಟ್ ಇಂದ ರೆಡಿ ಮಾಡಿ ನಮ್ಗೆ ಫಸಲು ಕೈಗೆ ಬರೋವರೆಗೂ ಅಷ್ಟು ಖರ್ಚು ಬರುತ್ತೆ ನಮ್ಗೆ. ಅಂದ್ರೆ ಬಿಗಿನಿಂಗ್ ಇಂದ ಕೊನೆವರೆಗೂ 3 ಲಕ್ಷ. 3 ಲಕ್ಷ ಈಗ ಏನೇನ ಖರ್ಚು ಮಾಡ್ತೀರಾ 3 ಲಕ್ಷ? ಏನಕ್ಕೆ ಅಂದ್ರೆ ನಾವು ಭೂಮಿನ ಉಳ್ಬೇಕು, ಅಡಿಗೆ ಗೊಬ್ಬರ ಹಾಕ್ಬೇಕು, ಸೀಮೆ ಗೊಬ್ಬರ ಹಾಕ್ಬೇಕು, ಮತ್ತೆ ಆಳು, ಮತ್ತೆ ಟೈನೂರೆ, ಮತ್ತೆ ಮದ್ದುಗಳು ಎಷ್ಟು ಜಾಸ್ತಿ ಇರುತ್ತೆ. ಆದ್ರಿಂದ ನಮ್ಗೆ 3 ಲಕ್ಷವರೆಗೂ ಖರ್ಚು ಬರುತ್ತೆ.